ಮುಚ್ಚೆ ಬಾಯಿ. ನೀನು ಸಾಯ ಅಕ್ಕಿ ಅಲ್ಲ, ಯಾರನ್ನಾದ್ರೂ ಸಾಕ್ತೀಯ. ಎದಕ್ ಬಂದೆ? ಇವತ್ತು ಮುಖ್ಯವಾದ ದಿನ. ಕರ್ಮ. ಅವರ ಅವರು ನನಗೆಲ್ಲ ಗೊತ್ತೈತ್ರಿ. ನಾ ಎಲ್ಲ ಸುಕೂಸ್ ಮೇಲೆ ನೋಡ್ತಿದ್ದೇನ್ರಿ. ಆ ಡಾಕ್ಟರ್ ಕೂಡ ಮಾತಾಡೇನ್ರಿ. ನಾನು ಭಾರಿ ಸನೇಕ ನಿಂತ್ಕೊಂಡು ನಾನು ಗಮನಿಸೇನ್ರಿ. DNA ವರದಿ ಪೂರ ಸಿದ್ಧ ಆಗಕ್ಕ ಇನ್ನು 3.25 ತಾಸು ಬೇಕಂತ್ರಿ. 3 ನಿಮಿಷ 3 ತಾಸು ಕಳ್ದಂಗ ಆಗ್ತೈತೆ ನನ್ಗ. DNA ವರದಿ ತಗೊಂಡ್ ಬರದ್ ಬಿಟ್ಟು ಯಾಕೆ ಹಂಗೆ ಬಂದಿ? ದ್ಯಾವ್ರು, ಎಲ್ಲ ನಿಮ್ಮ ಸಲುವಾಗಿ ದ್ಯಾವ್ರು. ನಿಮ್ ಯಶಸ್ಸು ಕೀರ್ತಿ ಈ ಜಗತ್ತಿನ ತುಂಬೆಲ್ಲ ಹರಡ್ಲಿ ಅಂತ ಈ ನಮ್ಮನೆ ಅವಸರಲಿ ಓಡ್ ಬಂದಿನ್ರಿ. ನೋಡ, ನೀನ್ ತಲೆ ಹರಟಿ ತಮಾಷೆ ನನ್ ಕೂಡ ಬೇಡ. ಪ್ರಾಣ ಹಿಂಡ್ ಬಿಡ್ತೀನಿ. ದ್ಯಾವ್ರು ಅಲ್ಲ, ಒಂದ್ ವೇಳೆ ನನಗ್ ಕೊಂದ್ರ ನಿಮಗೆ ಏನಾರ ಸಿಗುತ್ತ್ರಿ. ನಾನ್ ಯಾಕೆ ಲಘುನ ಓಡಿ ಬಂದೀನಿ ಅಂತಂದ್ರ ಇನ್ನು 3 ತಾಸು ಅಂತ ಹೇಳಕ್ ಬಂದಿ ಆಟ. ಅಷ್ಟ್ರಾಗ ನೀವು ಸಿಟ್ಟಿಗೆದ್ದು ಜಗಳ ಮಾಡಿ ಮಂಗಳಾರತಿ ಮಾಡಿಬಿಟ್ರಿ ದೇವ್ರು. ಕರ್ಮ ನಂದು. ನಿನ್ನಂತವಳನ್ನ ಕಟ್ಕೊಂಡು ಸಾಕಾಗೈತಿ ನನ್ಗ. ನನ್ನ ಉದ್ದೇಶ ಒಟ್ಟ ನಿಮಗ ಹಿಡಿಸಲಿಲ್ಲ ಬಿಡ್ರಿ ದೇವ್ರು. ನನ್ ಮುಂದೆ ನಿಲ್ಬೇಡ ನೀನು. ವಾಪಸ್ ಹೊಂಡ. DNA ವರದಿ ಸಿಕ್ಕಿದ್ಮೇಲೆ ಇಲ್ಲಿಗ್ ಬಾ, ಇಲ್ಲ ಅಂದ್ರೆ ಅಷ್ಟ. ದ್ಯಾವ್ರು, ಓ ನನ್ನ ದ್ಯಾವ್ರು, ನೀವಾ ಗತಿ, ನೀವಾ ನೀತಿ, ನೀವಾ ಮತಿ, ಎಲ್ಲ ನಂದ್ ಏನೇನೈತಿ ಎಲ್ಲ ಜಗತ್ತೇ ಎಲ್ಲ ನಿಮ್ದ ನೋಡ್ರಿ. ನೋಡ, ಆ ವರದಿ ಬಹಳ ಮುಖ್ಯ ಐತಿ ನನಗ. ಏನಾದ್ರೂ ಎಡವಟ ಆದ್ರ ನಿನ್ನ ತುಂಡ ಕತ್ತರಿಸಿ ಬಿಸಾಕ್ಬಿಡ್ತೇನೆ. ಹೊಂಡ. ಆಯ್ತ್ರಿ ದ್ಯಾವ್ರು. ಯವ್ವ, ಹಾವಿನ ಕೈಯಾಗ ಬಾರದಂಗ ಆತದ. ಇವಳಿಗೆ ಹೇಳಿದ್ರೆ ಕೆಲ್ಸ ಆದಂಗ. ನನ್ನ ಎಚ್ಚರಿಕೆಯಲ್ಲಿ ನಾನಿರ್ಬೇಕಾ? ಡಾಕ್ಟರ್ಗೆ ನಾನಾ ಫೋನ್ ಹಚ್ಚಿ DNA ವರದಿ ಬಗ್ಗೆ ತಿಳ್ಕೊಳ್ಳೋದು ಸೂಕ್ತ. ನಿಮ್ಮಿಂದ ನನ್ನ ಕೋರ್ಟ್ ಕೇಸ್ ಸಾಲ್ವ್ ಆಯ್ತು. ಇದನ್ನ ನೀವ್ ಇಲ್ಲಿ ತನಕ 1000 ಸಲ ಹೇಳಿರ್ತೀರಾ. ರಿಪೀಟ್. ಇದನ್ ಬಿಟ್ ಬೇರೆ ಏನು ಇಲ್ವಾ ನಿಮಗ್ ಮಾತಾಡೋದಕ್ಕೆ? ನಾನಿನ್ನೂ ಮಾತೇ ಮುಗಿಸಿಲ್ಲ, ಆಗ್ಲೇ ಬಡಬಡ ಅಂತ ಮಾತಾಡಕ್ ಶುರು ಮಾಡ್ಬಿಟ್ರಾ? ನನಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಓ ಹೌದಾ, ಸಾರಿ ಸೀನಿಯರ್. ಹಾಗಾದ್ರೆ ನಿಮ್ ಮಾತನ್ನ ಮುಂದುವರ್ಸಿ. ಮುಂಚೆ ನನ್ನ ಹತ್ರ ಇದ್ದ ಸಾಕ್ಷಿಗಳನ್ನ ತಗೊಂಡು ಹೋಗೋದಕ್ಕೆ ನಾನು ನಿದ್ದೆ ಹೋದ್ಮೇಲೆ ನಮ್ಮ ತಾಯಿಯವ್ರ ಸಪೋರ್ಟ್ನ ತಗೊಂಡು ನೀವು ನಮ್ಮ ಮನೆಗ್ ಬರ್ತಿದ್ರಿ. ಈಗ ಕೇಸೂ ಇಲ್ಲ, ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೂ ನಿನ್ನೆ ರಾತ್ರಿ ನಮ್ಮ ಮನೆಗೆ ನೀವು ಬಂದ್ರಿ. ಏನ್ ವಿಷಯ? ಅನು ನಿಮ್ ಸ್ವಂತ ವಂಶ ಅಂತ ನನಗನ್ನಿಸ್ತಿದೆ. ನೀವು ಹೋರಾಟ ಮಾಡ್ತಾನೆ ಇರಿ. ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ, ಅನು ನಿಮ್ಮ ಮೊಮ್ಮಗಳೇ. ನನ್ ಕೈಗೆ ರಿಪೋರ್ಟ್ ಬಂದಿದ ತಕ್ಷಣ ನಿಮಗ್ ತಲುಪಿಸ್ತೀನಿ. ನಾಳೆ DNA ರಿಪೋರ್ಟ್ ಬರುತ್ತೆ. ನಾನು ಅನ್ಕೊಂಡಂತೆ ಆಗದೆ ಹೋದ್ರೆ ಅನು ನನ್ನಿಂದ ದೂರ ಆಗ್ಬಿಡ್ತಾಳೆ. ಏನ್ ಮಾಡ್ಲಿ ನಾನು? ಅನು ಇಲ್ದೆ ನಾನಿಲ್ಲ. ರೀ ಪಲ್ಲವಿ ಅವರೇ, ಏನಾಯ್ತು? ಯಾಕೆ ಸುಮ್ಮನೆ ನಿಂತ್ರಿ? ಸಡನ್ ಆಗಿ ಸೈಲೆಂಟ್ ಆಗೋದ್ರಿ? ಅದು ಏನೂ ಇಲ್ಲ. ಅಲ್ಲ, ನನ್ ಮಾತಿಂದ ಏನಾದ್ರೂ ಬೇಸರ ಆಯ್ತಾ? ಐ ಆಮ್ ರಿಯಲಿ ಸಾರಿ. ಬೇಸರ ಮಾಡುವಂತ ವ್ಯಕ್ತಿತ್ವ ನಿಮ್ದಲ್ಲ ಅಲ್ವಾ ವಿಕ್ರಾಂತ್? 2 ನಿಮಿಷ ಮಾತಾಡೋದಕ್ಕೆ 5 ನಿಮಿಷ ಯೋಚನೆ ಮಾಡಿ ಅಳದು ತೂಗಿ ಮಾತಾಡ್ತೀರಾ. ನಿಮ್ಮಿಂದ ನನಗ್ಯಾಕೆ ಬೇಜಾರಾಗತ್ತೆ? ಇಷ್ಟೊತ್ತು ನಗ್ತಾ ಬರ್ತಿದ್ರಿ, ಸಡನ್ ಆಗಿ ಮೌನ ಆಗ್ಬಿಟ್ರಿ. ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಅದಕ್ಕೆ ಕೇಳಿದ್ದು. ಏನಾಯ್ತು? ಏನೂ ಇಲ್ಲ, ಆಫೀಸಲ್ಲಿ ವರ್ಕ್ ಪ್ರೆಷರ್ ಅಷ್ಟೇ, ಬೇರೇನೂ ಇಲ್ಲ. ನೀವು ಸತ್ಯವನ್ನೇ ಹೇಳ್ಬೇಕು, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳ್ಬಾರ್ದು. ಹೇಳುವುದೆಲ್ಲ ಸತ್ಯನೇ ಆಗಿರ್ಬೇಕು. ಅಯ್ಯೋ, ಸತ್ಯನೇ ಹೇಳ್ತಿರೋದು. ವರ್ಕ್ ಪ್ರೆಷರ್ ಅಷ್ಟೇ, ಬೇರೆ ಏನೂ ಇಲ್ಲ.
ಸತ್ಯ ಮಾತ್ರ ಹೇಳಬೇಕು ಅಂತ ಹೇಳಿದ್ ನಾನು. ಕೆಲ್ಸದ ವಿಷಯದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಇದಂತೂ ನಿಮ್ ಜೊತೆಗಿದ್ದು ಇದ್ದು ನನಗಂತೂ ಚೆನ್ನಾಗಿ ಅರ್ಥ ಆಗಿದೆ. ಓ, ಜೂನಿಯರ್ ಬಗ್ಗೆ ಸೀನಿಯರ್ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದಾರಾ? ಹೌದು, ಮತ್ತೆ ನೀವೇನು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತು. ನಿಮ್ ಮುಖಭಾವನೆ ಕೂಡ ಅದನ್ನೇ ಹೇಳ್ತಾ ಇದೆ. ಹೌದಾ? ಅದ್ಯಾವ್ ಥರ ಇದೆ ಹೇಳಿ? ಯಾಕಂದ್ರೆ ಇಲ್ಲಿ ಕನ್ನಡಿ ಇಲ್ಲ ಅಲ್ಲ, ಅದಕ್ಕೆ ನೀವೇ ಹೇಳಿ. ನೆರಳನ್ನ ಕಾಣದೇ ಇರೋ ಬಳ್ಳಿಯ ಹಾಗೆ, ಬಿಸಿಲಿಗೆ ಬಾಡಿರೋ ಹೂವಿನ ಹಾಗೆ. ಕಣ್ಣಲ್ಲಿ ಕಾಂತಿ ಇಲ್ಲ. ಇಂಟ್ರೆಸ್ಟಿಂಗ್. ಆಮೇಲೆ ಸಿಹಿಯಾದ ನಗು ಇಲ್ಲ, ಸವಿ ಸವಿ ಅನ್ನಿಸೋ ಮಾತುಗಳಿಲ್ಲ. ಯಾಕೋ ಮೌನ ಆವರಿಸ್ಕೊಂಡಿದೆ. ಕವಿಗಳೇ, ನನ್ನನ್ ಬುದ್ಧು ಅಂತ ಅನ್ಕೊಂಡಿದ್ದೀರಾ? ಇಲ್ವಲ್ಲ, ಡಿಸಿನ ಬುದ್ಧುಗಳು ಅಂತ ಅನ್ಕೊಳ್ಳೋರು ಎಲ್ರಿಗಿಂತ ದೊಡ್ಡ ಬುದ್ಧುಗಳಾಗಿರ್ತಾರೆ. ಸಾಕು, ನೀವೇನು ಇರೋದನ್ನ ಹೇಳಿಲ್ಲ, ಬರ್ದಿರೋದನ್ನ ಹೇಳಿದಿರಾ. ಬರ್ದಿರೋದಾ? ಯಾರು, ಎಲ್ಲಿ, ಏನು? ನೀವ್ ಹೇಳಿರೋದೆಲ್ಲ ಒಂದ್ ಹಾಡಲ್ಲಿದೆ. ಆ ಹಾಡಿನ ಸಾಲ್ಗಳನ್ನ ಹೇಳಿದಿರಾ ಅಷ್ಟೇ. ಏನ್ರಿ ನಿಮ್ ಜ್ಞಾನದ ಭಂಡಾರ? ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ. ಇದೇ ಹಾಡ್ತಾನೆ ನೀವ್ ಹಾಡಿದ್ದು. ನೀವ್ ಹೇಳಿರೋ ಬಿಸಿಲು, ನೆರಳು, ಹೂವು ಎಲ್ಲ ಈ ಹಾಡಲ್ಲೇ ಇದೆ. ಪರವಾಗಿಲ್ಲ ರೀ, ನೀವು ತುಂಬಾ ಶಾರ್ಪ್ ಇದ್ದೀರಾ. ಇದ್ರೆ ನಿಮ್ ತರ ಇರ್ಬೇಕು ಬಿಡಿ. ಹೀಗೆ ನಗ್ನಗ್ತಾ ಇರಿ. ನಕ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಹೌದಾ? ಆದ್ರೆ ನೀವ್ ನಕ್ರೆ ಚೆನ್ನಾಗೇ ಕಾಣಿಸಲ್ಲಪ್ಪ. ಅಯ್ಯಯ್ಯೋ, ನಗ್ರಿ. ನಾನ್ ಸುಮ್ನೆ ತಮಾಷೆ ಮಾಡಿದ್ದು, ನಿಮ್ ಕಾಲ್ ಎಳ್ದಿದ್ದು. ನೀವು ಕೂಡ ನಕ್ರೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ.